ಅಮೆರಿಕಕ್ಕೆ ಹೋಗುವಂತಹ ವಿದೇಶಿ ಪ್ರಜೆಗಳಿಗೆ ಅಮೆರಿಕ ಸರ್ಕಾರ ಹೊಸದೊಂದು ಎಚ್ಚರಿಕೆ ನೀಡಿದೆ. ವಿದೇಶಿ ಪ್ರಜೆಗಳಿಗೆ ಯಾವುದಾದರೂ ಕ್ರಿಮಿನಲ್ ಕೇಸ್ನ ಹಿನ್ನೆಲೆ ಇದ್ದರೆ ಅಂತಹರ ವೀಸಾವನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ ಅಂತ ಹೇಳಿ ವಿಶ್ವದಾದ್ಯಂತ ಇರತಕ್ಕಂತ ಅಮೆರಿಕದ ರಾಯಭಾರ ಕಚೇರಿಗಳು ಈ ಎಚ್ಚರಿಕೆಯನ್ನ ಹೊರಡಿಸಿವೆ. ಹೌದು, ಅಮೆರಿಕ ಬಿಡುಗಡೆ ಮಾಡಿರ್ತಕ್ಕಂಥ ಹೊಸ ವೀಸಾ ಎಚ್ಚರಿಕೆ ಪ್ರಕಾರ ಹಲ್ಲೆ, ಕೌಟುಂಬಿಕ ಹಿಂಸೆ ಅಥವಾ ಇತರ ಗಂಭೀರ ಅಪರಾಧಗಳು ವಿದೇಶಿ ಪ್ರಜೆಗಳ ಬಂಧನ ಮತ್ತು ತಕ್ಷಣದ ವೀಸಾ ರದ್ದತಿಗೆ ಕಾರಣವಾಗಬಹುದು. ಹಾಗೆ ಭವಿಷ್ಯದಲ್ಲಿ ಅಮೆರಿಕವನ್ನ ಪ್ರವೇಶಿಸದಂತೆ ಅರ್ಹತೆಯನ್ನು ಕೂಡ ಕಸಿದುಕೊಳ್ಳಬಹುದು ಅಂತ ಹೇಳಿ ಸ್ಪಷ್ಟಪಡಿಸಲಾಗಿದೆ. ಈ ಕುರಿತಾಗಿ ಮಾಹಿತಿ ಹಂಚಿಕೊಂಡಿರ್ತಕ್ಕಂಥ ಭಾರತದಲ್ಲಿನ ಅಮೆರಿಕ ರಾಯಭಾರ ಕಚೇರಿ, ಅಮೆರಿಕದ ವೀಸಾ ಒಂದು ಸವಲತ್ತಾಗಿದೆ ಹೊರತಾಗಿ ಹಕ್ಕಲ್ಲ. ಅಮೆರಿಕದ ನೆಲದಲ್ಲಿ ಅಥವಾ ವಿದೇಶದಲ್ಲಿ ನಡೆದಂತಹ ಅಪರಾಧ ಚಟುವಟಿಕೆಗಳು ತೀವ್ರ ವಲಸಾ ದಂಡಗಳಿಗೆ ಕಾರಣವಾಗಬಹುದು ಅಂತ ಎಚ್ಚರಿಕೆ ನೀಡಿದೆ. ಇನ್ನು ಅಮೆರಿಕದಲ್ಲಿದ್ದಾಗ ಹಲ್ಲೆ, ಕೌಟುಂಬಿಕ ಹಿಂಸೆ ಅಥವಾ ಇತರ ಅಪರಾಧಗಳಿಗೆ ಬಂಧಿಸಲ್ಪಟ್ಟಿದ್ರೆ ಅಮೆರಿಕ ವೀಸಾವನ್ನ ರದ್ದುಗೊಳಿಸಬಹುದು ಮತ್ತು ಭವಿಷ್ಯದಲ್ಲಿ ಅಮೆರಿಕ ವೀಸಾಗಳಿಗೆ ಅನರ್ಹ ಕೂಡ ಆಗಬಹುದು. ಇನ್ನು ವೀಸಾ ಒಂದು ಸವಲತ್ತು, ಜೊತೆಗೆ ಅದು ಹಕ್ಕಲ್ಲ. ನೀವು ಕಾನೂನನ್ನ ಉಲ್ಲಂಘಿಸಿದ್ರೆ ನಾವು ನಿಮ್ಮ ವೀಸಾವನ್ನ ರದ್ದುಗೊಳಿಸಬಹುದು ಅಂತ ಹೇಳಿ ಭಾರತದ ಅಮೆರಿಕ ರಾಯಭಾರಿ ಕಚೇರಿ ಎಚ್ಚರಿಸಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಅಪರಾಧ ವಲಸೆಯ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ತಾ ಇದ್ದು, ಈ ಹೊಸ ಘೋಷಣೆಯು ಕೂಡ ಹಲವು ನಿರ್ಬಂಧವನ್ನ ಹೇರ್ತಾ ಇದೆ.